ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಾಡ್ತಿರೋ ಕ್ಲಾಸು ಯಾವುದಾದ್ರೂ ಒಂದು ಭಾಷೆನ ನೀವು ಕಲಿಬೇಕು ಅನ್ನೋದಾದರೆ ಯಾವ ಒಂದು ಪಾಯಿಂಟ್ಸ್ನ ನೀವು ಅನುಸರಿಸ್ತಾ ಹೋದರೆ ಬೇಗ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ ಹಿಂದಿ ಕಲಿಸ್ಕೊಡ್ತೀನಿ, ನೀವು ಹಿಂದಿ ಕಲಿತಾ ಹೋಗ್ತಿದ್ದೀರಾ. ಸೊ ಯಾವ ಕ್ರಮನ ನೀವು ಅನುಸರಿಸಿದ್ರೆ ಬೇಗ ಹಿಂದಿಯಲ್ಲಿ ಮಾತಾಡಬಹುದು, ಬೇಗ ಬೇರೆಯವ್ರ ಜೊತೆ ಅಂದರೆ ತುಂಬ ಸರಳವಾಗಿ ಮಾತಾಡ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ಪಾಯಿಂಟ್ಸ್ ಹೇಳೋದಕ್ಕೆ ನಾನು ಕೆಲವೊಂದು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಒಂದು ಭಾಷೆನ ನೀವು ಕಲಿಬೇಕು ಅನ್ನೋದಾದ್ರೆ ನೀವು ಈಗ ನಾನು ಡೈಲಿ ಹಿಂದಿ ಕಲಿಸ್ತಾ ಇದ್ದೀನಿ ಅಲ್ವಾ, ಡೈಲಿ ಕ್ಲಾಸಲ್ಲಿ ಹಿಂದಿ ಕಲಿಸ್ತಾ ಹೋಗ್ತಿದ್ದೀನಿ. ಸೊ ಈಗ ನೀವು ಬೇಗ ಹಿಂದಿ ಕಲಿಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಫಸ್ಟ್ ಪಾಯಿಂಟ್, ಒನ್ ಬುಕ್ ಒನ್ ಪೆನ್ನ ತಗೊಳ್ಳಿ. ಪ್ರತಿ ಕ್ಲಾಸಲ್ಲೂ ಒನ್ ಬುಕ್ ಒನ್ ಪೆನ್ನ ತಗೊಳ್ಳಿ. ಯಾಕಪ್ಪ ಅಂದರೆ ಒಂದು ಬುಕ್ಕನ್ನ 200 ಪೇಜಸ್ 100 ಪೇಜಸ್ ಒಂದು ಬುಕ್ಕನ್ನು 2 ಭಾಗ ಆಗಿ ಡಿವೈಡ್ ಮಾಡಿ. ಒಂದು ಬುಕ್ಕನ್ನು 2 ಭಾಗವಾಗಿ ಡಿವೈಡ್ ಮಾಡಿ ಒಂದು ಕಡೆ ಫುಲ್ ಸೆಂಟೆನ್ಸ್ ಫಾರ್ಮೇಷನ್ನ ಕಲಿತಾ ಹೋಗಿ. ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ ಅಂದರೆ, ಸೊ ನಾನು ಡೈಲಿ ಕ್ಲಾಸಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾನೆ ಇರ್ತೀನಲ್ಲ, ಡೈಲಿ ಯೂಸ್ ಸೆಂಟೆನ್ಸು ಅದು ಮಾಡ್ತಾ ಇರ್ತೀವಲ್ವಾ. ಸೊ ಡೈಲಿ ಏನು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೀವೋ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಬರಿತಾ ಹೋಗಿ ಒಂದು ಮೊದಲನೇ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಏನು ಮಾಡಿ ಅಂದರೆ ವೊಕ್ಯಾಬುಲರಿ. ಸೊ ವರ್ಡ್ಸ್ ಮೀನಿಂಗ್, ವೊಕ್ಯಾಬುಲರಿನ ನೀವು ಕಲಿತಾ ಎಷ್ಟು ಬೇಗ ಕಲಿತೀರೋ ಅಷ್ಟು ಬೇಗ ಹಿಂದಿಯಲ್ಲಿ ಮಾತಾಡ್ತೀರಾ. ಸೊ ಸೆಕೆಂಡ್ ಪಾರ್ಟಲ್ಲಿ ನೀವು ಮಾಡಬೇಕಾಗಿರೋದೇನು, ವೊಕ್ಯಾಬುಲರಿ ಅಂದರೆ ವರ್ಡ್ಸ್ ಮೀನಿಂಗು ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಅದರಲ್ಲಿ ಬರಿತಾ ಹೋಗಿ. ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರ ಬರಿತಾ ಹೋಗಿ ಅಂದರೆ ಸುಮ್ಮನೆ ಬರಿತಾ ಹೋಗೋದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಅದನ್ನು ಬರಿತಾ ಹೋಗಿ. ಸೊ ಏನಾಗುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಾಗ ತಿಳ್ಕೊಂಡು ಅದನ್ನು ಬರಿತಾ ಹೋದಾಗ, ಸೊ ಸೇಮ್ ಸೆಂಟೆನ್ಸಲ್ಲಿ ಅಂದರೆ ಸೇಮ್ ವರ್ಡ್ಸ್ಗಳಲ್ಲಿ ಬೇರೆ ಬೇರೆ ಥರ ಸೆಂಟೆನ್ಸ್ ಮಾಡ್ಬೋದು ಅಲ್ವಾ. ಸೊ ನೀವು ಬರಿತಾ ಹೋದಂಗೆ ನಿಮ್ಗೆ ಅದು ತಲೆಗೆ ಹೋಗ್ತಾ ಇರುತ್ತೆ. ಸೊ ಬೇಗ ಸೆಂಟೆನ್ಸನ್ನು ನೀವು ಒಂದು ಬಂಡಲಾಗಿ ಮಾಡಿದಾಗ ಅದರಲ್ಲಿ ಬೇಗ ನೀವು ಕಲಿಬೋದು. ವರ್ಡ್ಸ್ ಮೀನಿಂಗ್ ಅಂತ ಬಂದಾಗ ಗೊತ್ತಿದೆ, ಏನೇ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೂ ನಿಮಗೊಂದು ಬೇಕಾಗಿರೋದು ವೊಕ್ಯಾಬುಲರಿ, ವರ್ಡ್ಸ್ ಮೀನಿಂಗ್ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಸೊ ಅದನ್ನು ನೀವು ಲೀಸ್ಟ್ ಮಾಡ್ತಾ ಹೋದಾಗ ನೀವು ಬೇಗ ಹಿಂದಿಯಲ್ಲಿ ಮಾತನ್ನು ಕಲಿಬಹುದು. ಸೊ ಇದು ಮೊದಲನೇ ಪಾಯಿಂಟ್ ಆಗಿತ್ತು ನಂದು. डियर फ्रेंड, मैं पहला पॉइंट आपको बोल रही हूँ, क्या मतलब आप कुछ भी सीखना चाहते हैं, चाहे हिंदी हो, चाहे कन्नड़ा हो, चाहे इंग्लिश हो, आप अपना कुछ भी भाषा सीखिए. सीखने से पहला पॉइंट आप क्या कीजिए, एक पेन, एक बुक और एक पेन को कैरी कीजिए. मतलब मैं आपको डेली क्लासेस करती हूँ, मतलब डेली में स्पोकन हिंदी क्लासेस आपको करते जा रही हूँ. तो आप क्या कीजिए, अपने किताब को 2 भाग कीजिए. एक किताब को बीच में 2 भाग कीजिए. पहले भाग में आप क्या कीजिए, पूरे जो मैं सेंटेंस बोलती हूँ आपको, डेली यूज स्पोकन हिंदी या स्पोकन कन्नड़ा, आप अगर स्पोकन कन्नड़ा भी सीखना चाहते हैं तो पहले भाग में आप क्या कीजिए, सेंटेंस फॉर्मेशन कैसा करते हैं उसको सीखते जाइए, लिखते जाइए. पहले सीखिए, बाद में लिखिए. तो पहले भाग में आप क्या कीजिए, आपको चाहे कितना होगा उतना सेंटेंस को लिखते जाइए. तो दूसरे भाग में वोकैबुलरी मतलब वर्ड्स मीनिंग आपको जितना भी चाहिए, आपको पता होगा कि आप कुछ भी सेंटेंस फॉर्मेशन करना चाहते हो उसको पहले क्या चाहिए, एक वर्ड्स का मीनिंग चाहिए. फॉर एग्जाम्पल सो रहा है मतलब मलगिದ್ದಾನೆ, वह सो रहा है, ಅವನು ಮಲಗಿದ್ದಾನೆ. सोने को क्या बोलते हैं कन्नड़ा में, मलगिದ್ದಾನೆ. अगर वो वर्ड मीनिंग आपको पता रहेगा तभी आप सेंटेंस फॉर्मेशन कर पाएंगे ना. तो इसलिए पहले भाग में आप क्या कीजिए, सेंटेंस फॉर्मेशन कीजिए और दूसरे भाग में आप क्या कीजिए, वर्ड्स मीनिंग को जमाते जाइए. ये था मेरा पहला पॉइंट. अब आएगा दूसरा पॉइंट. ಈಗ ನಾನು ಹೇಳ್ತಾ ಹೋಗ್ತೀನಿ ಎರಡನೇ ಪಾಯಿಂಟ್, ಗಮನಿಸುವುದು. ಮೇನ್ ಆಗಿ ಗಮನಿಸುವುದು. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಕನ್ನಡದಲ್ಲೂ ಮಾತಾಡ್ತಿದ್ದೀನಿ, ಹಿಂದಿಯಲ್ಲೂ ಮಾತಾಡ್ತಿದ್ದೀನಿ. ಸೊ ಕನ್ನಡ ಗೊತ್ತಿರೋರು ಬೇಗ ಕನ್ನಡದಲ್ಲಿ ಅರ್ಥ ಮಾಡ್ಕೋತಾರೆ, ಹಿಂದಿ ಗೊತ್ತಿರೋರು ಬೇಗ ಹಿಂದಿಯಲ್ಲೂ ಅರ್ಥ ಮಾಡ್ಕೋತಾರೆ. ಸೊ ಈಗ ನೀವು ಕನ್ನಡದಲ್ಲಿ ಹಿಂದಿ ಕಲಿಬೇಕಾ, ಹಿಂದಿಯವರು ಕನ್ನಡನ ಕಲಿಬೇಕಾ, ಮೇಯ್ನಾಗಿ ನೀವೇನು ಮಾಡಿ, ಗಮನಿಸಿ. ಅಂದರೆ ಯಾರೇ ಒಬ್ಬರು ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ನ ಬೇರೆ ಯಾರೇ ಮಾತಾಡ್ತಿದ್ರು ಅವ್ರನ್ನ ಗಮನ ಇಟ್ಟು ನೋಡಿ,
ಅವರು ಏನ್ ಮಾತಾಡ್ತಿದ್ದಾರೆ. ಸೊ ಕೆಲವೊಂದ್ಸತಿ ನಮಗೆ ಭಾಷೆ ಬರ್ದೇ ಇದ್ರು ಕೂಡ ಕೆಲವೊಬ್ಬರ ಆಕ್ಷನ್ ನೋಡಿ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ನಾವು ಕಂಡುಹಿಡಿಬಹುದು, ಹೌದಲ್ವಾ. ಸೊ ಎಷ್ಟೊಂದ್ಸಲಿ ನಾವು ಟಿವಿ ಸೀರಿಯಲ್ಸ್ ಎಲ್ಲ ನೋಡ್ತೀವಿ, ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಟಿವಿ ಸೀರಿಯಲ್ಗಳೆಲ್ಲ ನೋಡ್ತೀವಿ. ಕೆಲವೊಬ್ರು ಅವ್ರಿಗೆ ಭಾಷೆನೇ ಗೊತ್ತಿರಲ್ಲ, ಆದ್ರೂ ಆಕ್ಷನ್ ನೋಡಿ ಏನ್ ಮಾಡ್ತಾರೆ, ಅದನ್ನ ಅರ್ಥ ಮಾಡ್ಕೋತಾರೆ ಅಲ್ವಾ. ಸೊ ನಿಮಗೆ ಈಗ ಹಿಂದಿ ಕಲಿಬೇಕಾ ಮೇನ್ ಆಗಿ, ಸೊ ನೀವೇನ್ ಮಾಡಿ, ಯಾರು ಹಿಂದಿ ಮಾತಾಡ್ತಾರೋ ಅದನ್ನ ಗಮನವಿಟ್ಟು ನೋಡಿ. ಹೇಗೆ ಅವರು ಹಿಂದಿ ಮಾತಾಡ್ತಿದ್ದಾರೆ, ಹೇಗೆ ಅವರು ಹಿಂದಿ ಮಾತಾಡ್ತಾ ಇದ್ದಾರೆ, ಹೇಗೆ ಅವರು ಪದಗಳ ಜೋಡಣೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೀವೇನ್ ಮಾಡಿ, ಗಮನವಿಟ್ಟು ನೋಡಿ. ಇದಾಗಿತ್ತು ನನ್ನ ಸೆಕೆಂಡ್ ಪಾಯಿಂಟ್. डियर फ्रेंड्स, अब मैं बोल रही हूँ, आप कुछ भी भाषा सीखना चाहते हैं, चाहे वो कन्नड़ा हो, चाहे हिंदी हो, चाहे आप कुछ भी सीखो, फर्स्ट आप क्या कीजिए, जो भाषा आप सीखना चाहते हैं वो भाषा अगर कोई बात कर रहा है उसको आप ऑब्जर्व कीजिए, मतलब उसको आप ध्यान से देखिए कि वो क्या बात कर रहा है और क्या बोलना चाह रहा है. आपको पता होगा कि हमको भाषा नहीं भी आती तो कोई हमारा आगे वाला आदमी कुछ बात कर रहा है तो उसके एक्शन से हमको पता चलता है कि वो क्या बात करने जा रहा है ना. हम ये आदमी मतलब एक आदमी हमारे सामने खड़ के कुछ बोल रहा है, हमको पता नहीं चल रहा है वो किस भाषा में बोल रहा है, हमें पता नहीं चल रहा है, लेकिन तभी भी हम जान सकते हैं कि वो क्या बोल रहा है क्योंकि उसके एक्शन से पता कर सकते हैं. तो इसलिए मैं बोल रही हूँ, आप जो भी भाषा सीखना चाहते हैं, आपके आगे वाला कुछ बोल रहा है आपसे, तो आप क्या कीजिए, आप जरूर जो वो बात कर रहा है उसको आप सबरी से उसको क्या कीजिए, आप जानिए कि वो क्या बोलना चाह रहा है, उसको आप मतलब क्या बोलते हैं, ध्यान से उसको देखिए, ध्यान से वो क्या बोल रहा है उसको समझने की कोशिश कीजिए. ये था मेरा दूसरा पॉइंट. ಮೂರನೇ ಪಾಯಿಂಟ್ ಡಿಯರ್ ಫ್ರೆಂಡ್ಸ್, ಪ್ರಯತ್ನ. ಮೇನ್ ಆಗಿ ಬೇಕಾಗಿರೋದು ಪ್ರಯತ್ನ. ಅಂದ್ರೆ ಈಗ ನಾನು ಡೈಲಿ ಹಿಂದಿ ಕಲಿಸ್ಕೊಡ್ತಾ ಹೋಗ್ತಿದ್ದೀನಿ, ನೀವೇನ್ ಮಾಡ್ತೀರಾ, ಡೈಲಿ ನೋಡ್ತೀರಾ, ನಾರ್ಮಲ್ ಆಗಿ ಆಯ್ತು ಇವತ್ತಿನ ಆಯ್ತು ಅಷ್ಟೇ. ಹಾಗಲ್ಲ, ಡೈಲಿ ನೋಡ್ತೀರಾ, ಆ ಪದಗಳನ್ನ ಬಳಕೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ ಯಾವ್ದಾದ್ರೆ ಒಂದು ಪಾಯಿಂಟ್ ಹೇಳ್ತಿದ್ದಾರೆ ಅಂದ್ರೆ ಆ ಪಾಯಿಂಟ್ ಅನ್ನ, ಅಂದ್ರೆ ಒಂದು ಸೆಂಟೆನ್ಸ್ ಹೇಳಿದೀವಿ ಅಂದ್ರೆ ಆ ಸೆಂಟೆನ್ಸ್ ನ, ಡೈಲಿ ಯೂಸ್ ಸೆಂಟೆನ್ಸ್ ನ ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ನನಗೆ ಅಲ್ಪ ಸ್ವಲ್ಪ ಹಿಂದಿ ಮಾತ್ರ ಗೊತ್ತು ಅಂತ ಅನ್ಕೊಂಡು ಯಾರ ಹತ್ರನೂ ಮಾತಾಡೋದಕ್ಕೆ ಭಯ ಪಡಬೇಡಿ. ನಿಮ್ ಯಾರೂ ಪರ್ಫೆಕ್ಟ್ ಅಲ್ಲ. ಸೊ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡಿ. ತಪ್ಪಾದ್ರೂ ಪರವಾಗಿಲ್ಲ, ಸರಿಯಾದ್ರೂ ಓಕೆ, ಸರಿಯಾದ್ರೆ ಡಬಲ್ ಓಕೆ, ತಪ್ಪಾದ್ರೆ ಭಯ ಪಟ್ಕೋಬೇಡಿ. ನಿಮ್ ಕೈಲಿ ಹೇಗಾಗುತ್ತೋ ಅದನ್ನ ಮಾತಾಡಕ್ಕೆ ಮೇನ್ ಆಗಿ ಏನ್ ಮಾಡಿ, ಪ್ರಯತ್ನ ಪಡಿ. ಪ್ರಯತ್ನ ಪಡೆದಲೆ ಯಾವ ಫಲನೂ ಸಿಗೋದಿಲ್ಲ. ಸೊ ಥರ್ಡ್ ಪಾಯಿಂಟ್ ಏನು, ಪ್ರಯತ್ನ ಪಡಬೇಕು. आप मतलब आप भाषा सीखना चाहते हैं, आप कोशिश ही नहीं कर रहे तो भाषा कैसा आएगा आपको. आप पहली बात आपको क्या करनी है, आप कोशिश करनी है. चाहे आप सही बात करें, चाहे आप गलत बात करें, आप कुछ भी कीजिए, मेन आपको क्या करना है, कोशिश करनी है. दूसरों से बात करने की कोशिश करनी है. कोशिश करने का फल बहुत मीठा, सब्र का फल बहुत मीठा होता है. कोशिश करने से एक काम बहुत जल्दी हो जाता है. तो तीसरा पॉइंट मेरा ये रहा है, क्या, कोशिश करने से आप जल्दी भाषा सीख सकते हैं. ನಾಲ್ಕನೇದು ಅಭ್ಯಾಸ. ಮೇನ್ ಆಗ್ಬೇಕಾಗಿರೋದು ನಾಲ್ಕನೇ ಪಾಯಿಂಟ್ ಏನು, ಅಭ್ಯಾಸ. ಅಂದ್ರೆ ಈಗ ಡೈಲಿ ಕ್ಲಾಸ್ ಮಾಡ್ತಾ ಹೋಗ್ತೀವಿ, ಡೈಲಿ ಕ್ಲಾಸ್ ಈಸಿ ಇರುತ್ತಾ, ಇಲ್ಲ. ಒಂದಿನ ಈಸಿ ಇರುತ್ತೆ, ಒಂದಿನ ಕನ್ಫ್ಯೂಷನ್ ಆಗುತ್ತೆ, ಒಂದಿನ ತುಂಬಾ ಕಷ್ಟ ಇರುತ್ತೆ. ಸೊ ಎಲ್ಲಾ ತರ ಕ್ಲಾಸು ಒಂದೇ ತರ ಇರೋದಿಲ್ಲ. ಸೊ ಆ ತರ ಸಮಯದಲ್ಲಿ ಏನ್ ಮಾಡಿ ಅಂದ್ರೆ, ಯಾವ್ದಾದ್ರೆ ಕ್ಲಿಷ್ಟಕರ ಪದಗಳು, ಅಂದ್ರೆ ನಿಮಗೆ ಅದು ಸ್ವಲ್ಪ ತುಂಬಾ ಕಷ್ಟ ಅನಿಸ್ತಿದೆ ಅನ್ನೋ ಪದಗಳನ್ನ ಏನ್ ಮಾಡಿ, ನೀವು ಅಭ್ಯಾಸ ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ಬಿಟ್ಬಿಡ್ಬೇಡಿ. ಸೊ ಅದನ್ನ ಬರೀರಿ, ಬರ್ದು ಏನ್ ಮಾಡಿ, ಅಭ್ಯಾಸ ಮಾಡಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಅಫ್ಕೋರ್ಸ್ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀರಾ. ಸೊ ವರ್ಕಿಗೆ ಹೋಗ್ಬೇಕಾದ್ರೆ ಅಷ್ಟೊಂದೆಲ್ಲ ಬುಕ್ ತೆಗ್ದೋ ಅಥವಾ ಸ್ಲಿಪ್ ತೆಗ್ದೋ ಓದೋ ಅಷ್ಟು ಫುರ್ಸತ್ ಯಾರಿಗೂ ಇರಲ್ಲ, ಐ ನೋ. ಆದರೆ ಸ್ವಲ್ಪ ಮೈಂಡಲ್ಲಿ ಅದನ್ನ ಇಟ್ಕೊಂಡಿರಿ, ಅದನ್ನ ರೀಕಾಲ್ ಮಾಡಕ್ಕೆ ಟ್ರೈ ಮಾಡಿ. ಅಂದ್ರೆ ಯಾವ್ದು ಕ್ಲಿಷ್ಟ ಅನಿಸ್ತಿದ್ಯೋ, ಯಾವುದು ಕಷ್ಟ ಅನಿಸ್ತಿದ್ಯೋ ನಿಮಗೆ, ಆ ಥರ ಪದಗಳನ್ನ ಜಾಸ್ತಿ ಅಭ್ಯಾಸ ಮಾಡಿ. ಜಾಸ್ತಿ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಕಷ್ಟನೂ ಈಸಿ ಆಗುತ್ತೆ. ಹೇಳ್ತಾರಲ್ವಾ,
ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಲ್ವಾ. ಹಾಗಾಗಿ ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡಿ. ಕಷ್ಟ ಆದ್ರೂ ಪರವಾಗಿಲ್ಲ, ಒಂದ್ಸತಿ ಕಷ್ಟ ಅನ್ಸುತ್ತೆ, 2 ಸತಿ ಕಷ್ಟ ಅನ್ಸುತ್ತೆ. ಸೊ ಒಂದು 10 ಸಲ ಓದಿ, 1 ಸತಿ ಬರೀರಿ. 100 ಸತಿ ಓದಕ್ಕಿಂತ 1 ಸತಿ ಬರೆಯೋದು ಉತ್ತಮ ಅಂತ ಹೇಳ್ತಾರಲ್ವಾ. ಹಾಗಾಗಿ ಸೊ 1 ಸತಿ ಬರೆದು ಅಭ್ಯಾಸ ಮಾಡಿ. ಅಭ್ಯಾಸ ಮಾಡೋದ್ರಿಂದ ನೀವು ಬೇಗ ಭಾಷೆನ ಕಲಿಬಹುದು. तो मेरा चौथा पॉइंट ये रहा है कि अभ्यास करना. अभ्यास करना मतलब आप देखिए, अब मैं डेली क्लासेस आपको करते जाती हूँ. एक दिन का क्लास आपको बहुत इजी रहता है, 2 दिन का क्लास बहुत इजी रहता है. क्या ऐसा नहीं है कि रोज का क्लास इजी रहे? ऐसा नहीं होता है ना. रोज का क्लास इजी नहीं होता है. एक एक दिन का एक एक अलग अलग क्लास होता है. तो जब आपको लगता है कि ये बहुत तकलीफ है, ये मेरे से पढ़ा नहीं जा रहा है, उस समय आप क्या कीजिए, उसी टॉपिक को ज्यादा अभ्यास कीजिए, लिखिए, 4 बार पढ़िए. क्या होता है, तो जो भी तकलीफ मतलब आपको टफ रहता है, ज्यादा मतलब क्या बोलते हैं इसको, ज्यादा कठिन होता है, वो भी आसान हो जाता है. क्या? अभ्यास करने से. तो ज्यादा अभ्यास कीजिए तो आराम से आपको, चाहे आप ज्यादा करना सीखना चाहते हैं ना, तो कन्नड़ बहुत ಈಸಿ ಲ್ಯಾಂಗ್ವೇಜ್, आप आराम से सीख सकते हैं. ಈಗ ಫ್ರೆಂಡ್ಸ್, ನನ್ನ 5ನೇ ಪಾಯಿಂಟ್ ಏನಪ್ಪ? ನಂದು 5ನೇ ಪಾಯಿಂಟ್ ಅಂದ್ರೆ ದಿನಪತ್ರಿಕೆ, ಪ್ರಸಾರ, ದೂರದರ್ಶನ, ನ್ಯೂಸ್ ಪೇಪರ್, ಟಿವಿ ನ್ಯೂಸ್, ರೇಡಿಯೋ. ಇಷ್ಟು ಅಂದ್ರೆ ನಿಮ್ಮ ಕೈಯಲ್ಲಾದ್ರೆ, ಟೈಮ್ ಇದ್ರೆ, ಸೊ ಏನ್ ಮಾಡಿ, ನ್ಯೂಸ್ ಪೇಪರ್ಗಳನ್ನ ಹಿಂದಿ ಕಲಿತಾ ಹೋಗ್ತಿದ್ದೀರಾ ಅಂದ್ರೆ ಹಿಂದಿ ನ್ಯೂಸ್ ಪೇಪರ್ನ ಓದೋದಕ್ಕೆ ಟ್ರೈ ಮಾಡಿ. ಇಲ್ಲ ಮೇಡಮ್, ನನ್ನ ಕೈಯಲ್ಲಿ ಹಿಂದಿ ಫುಲ್ ನ್ಯೂಸ್ ಪೇಪರ್ ಓದೋಕ್ಕಾಗಲ್ಲ, ಒಂದು ಟಾಪಿಕ್ ಓದೋಕ್ಕೋಸ್ಕರ ನಾನು ಯಾಕೆ ಇಡೀ ನ್ಯೂಸ್ ಪೇಪರ್ನ ತರಿಸ್ಕೊಳ್ಳಿ ಅನ್ನೋದಾದ್ರೆ, ಹಿಂದಿ ಫಿಲಮ್ಸ್ ನೋಡಿ, ಸೀರಿಯಲ್ಸ್ ನೋಡಿ. ಇಲ್ಲ ನಂಗೆ ಹಿಂದಿ ಫಿಲಮ್ ಸೀರಿಯಲ್ಸ್ ನೋಡೋಕ್ಕಾಗಲ್ಲ ಅನ್ನೋದು ನಿಮ್ಮ ಟಾಪಿಕ್ ಆದರೆ, ಯಾವುದಾದ್ರೂ ಗೂಗಲಲ್ಲೇ ಹಿಂದಿ ಪ್ಯಾರಾಗ್ರಾಫ್ ಇರುತ್ತೆ, ಆ ಪ್ಯಾರಾಗ್ರಾಫ್ನ ಓದೋದಕ್ಕೆ ಟ್ರೈ ಮಾಡಿ. ಸೊ ಯಾವಾಗ ನಮ್ಮ ಭಾಷೆ ಬರೋದಿಲ್ವೋ ಆಗ ಆ ನ್ಯೂಸ್ ಚಾನಲ್ ಆಗಿರ್ಬೋದು ಅಥವಾ ಸೀರಿಯಲ್ಸ್ ಆಗಿರ್ಬೋದು ಅಥವಾ ಆ ಟಾಪಿಕ್ನ ಓದೋದ್ರಿಂದ ಏನಾಗುತ್ತೆ, ಆ ಭಾಷೆ ನಮಗೆ ತುಂಬಾ ಈಸಿ ಆಗುತ್ತೆ. ಅಂದ್ರೆ ಓದ್ತಾ ಇದ್ದಂಗೆ ಎಷ್ಟೊಂದು ವರ್ಡ್ಗಳು ಬರುತ್ತೆ, ನಿಮಗೆ ಗೊತ್ತಿರೋ ವರ್ಡ್ಗಳು. ಸೊ ಆಗ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗಾಗುತ್ತೆ ಅನ್ನೋದು ಗೊತ್ತಾಗುತ್ತೆ, ಕೆಲವೊಂದು ವರ್ಡ್ಸ್ ಮೀನಿಂಗ್ಗಳು ಗೊತ್ತಾಗುತ್ತೆ. ದೆನ್ ಅದರಲ್ಲಿ ನಿಮಗೆ ಟೆನ್ಸ್ ಹೇಗೆ, ಸೆಂಟೆನ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿತಾ ಹೋಗುತ್ತೆ. तो डियर फ्रेंड्स, मेरा 5वां पॉइंट है न्यूज़पेपर. आपको पता चल गया है, न्यूज़पेपर, टीवी, रेडियो, चाहे कुछ भी माध्यम हो, आप उसको पढ़ने की कोशिश कीजिए. मतलब आपको कन्नड़ सीखना है तो आप कन्नड़ न्यूज़पेपर पढ़िए. नहीं मैडम, कन्नड़ न्यूज़पेपर तो बड़ा हो जाएगा, मैं छोटा टॉपिक के लिए उतना बड़ा न्यूज़पेपर क्यों लूँ? अगर आपका ये सवाल है तो गूगल पे जाइए, एक छोटा स्टोरी पढ़िए, कहानी पढ़िए छोटा वाला. तो आपको उसमें क्या होता है, सेंटेंस फॉर्मेशन कैसा होता है वो भी पता चल जाएगा, और थोड़े कन्नड़ माना मतलब मीनिंग जो रहता है वो भी पता चल जाएगा. तो आपको कन्नड़ मीनिंग्स भी मिल गया, सेंटेंस फॉर्मेशन कैसा होता है, वर्तमान काल में कैसा बोलते हैं, भूतकाल, भविष्यत काल, ये कैसा फॉर्मेशन होता है, इसका सब आपको पता चल जाएगा. कब क्या? एक न्यूज़, नहीं तो टीवी सीरियल, नहीं तो पढ़ने से. कन्नड़ सीरियल देखिए, नहीं आपको कन्नड़ सीरियल नहीं आता तो पिक्चर देखिए, पिक्चर भी नहीं समझ में आएगा तो आप क्या कीजिए, थोड़ा कहानियाँ पढ़िए गूगल में लेके, बहुत सारे कहानियाँ हैं कन्नड़ में, तो आप ऐसा भी कर सकते हैं. नेक्स्ट फ्रेंड्स, ನನ್ನ 6ನೇ ಪಾಯಿಂಟ್. ಈಗ ನೀವು ತುಂಬಾ ಹಿಂದಿ ಕಲಿಬೇಕಾ ಅಂದ್ರೆ, ಯಾವಾಗ್ಲೂ ನಿಮ್ಗೂ ಆ ಹಿಂದಿ ಅನ್ನೋದು ತಲೆಯಲ್ಲಿ ಇರಬೇಕಾ, ಬೇಗ ಕಲ್ತು ಬಿಡ್ಬೇಕಾ ಅಂದ್ರೆ, ಆದರೆ ಮೊಬೈಲ್ನಲ್ಲಿ ಹಿಂದಿ ಭಾಷೆನ ಸೆಟ್ ಮಾಡ್ಕೊಳ್ಳಿ. ಅಂದರೆ ಆಪರೇಟಿಂಗ್ ಮಾಡ್ತೀರಲ್ಲ, ಆಪರೇಟಿಂಗ್ ಮಾಡಬೇಕಾದ್ರೆ ಆದಷ್ಟು ಮೊಬೈಲಲ್ಲಿ ಹಿಂದಿ ಭಾಷೆನ ಸೆಟ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಕೆಲವೊಂದು ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಕೆಲವೊಂದು ಏನೋ ಇದಾಗಿರ್ಬೋದು, ಅದೆಲ್ಲ ಏನಾಗುತ್ತೆ, ಹಿಂದಿಯಲ್ಲೇ ಬರ್ತಾ ಹೋಗುತ್ತೆ. ಸೊ ಆರ್ಡರ್ನ ನೀವೇನು ಮಾಡ್ತೀರಾ, ಫಾಲೋ ಮಾಡ್ತಾ ಏನಾಗ್ತೀರಾ, ಹಿಂದಿ ನಿಮಗೆ ಈಸಿಯಾಗಿ ಬರುತ್ತೆ. ಹೌದು ತಾನೆ? ಈಗ ಮೊಬೈಲೆಲ್ಲ ಹಿಂದಿಯಲ್ಲೇ ಮಾಡ್ತಿದ್ದೀರಾ ಅಂದರೆ, ವಾಟ್ಸಪ್ ಓಪನ್ ಮಾಡ್ತೀರಾ, ಅದಕ್ಕೇನೋ ಒಂದು ಕೇಳುತ್ತೆ, ಆಗ ನೀವೇನು ಮಾಡ್ತೀರಾ, ಆ ಆರ್ಡರ್ನ ಫಾಲೋ ಅಂದರೆ ನೋಟಿಫಿಕೇಶನ್ ಏನೇ ಹೇಳಿದ್ರು ಅದನ್ನು ಓದ್ತೀರಾ. ಆಗೇನಾಗುತ್ತೆ, ನಿಮಗೆ ಬೇಗ ಹಿಂದಿ ಕಾನ್ವರ್ಸೇಷನ್ ಸಿಕ್ಕಂಗಾಗುತ್ತೆ, ಬೇಗ ನೀವು ಹಿಂದಿನ ಕಲಿತೀರಾ.
डियर फ्रेंड्स, अब आप करना सीखना चाहते हैं, आपको करना चाहिए सीखने के लिए, तो आप क्या कीजिए, अपने मोबाइल में कन्नड़ा भाषा ऑन कीजिए। मतलब आप जो मोबाइल ऑपरेटिंग करते हैं, मोबाइल चलाते हैं, तो आप क्या कीजिए, कन्नड़ा भाषा अपने ऑन कर लीजिए। आप कुछ भी एप्लीकेशन ओपन करते हैं, है ना, उसमें कन्नड़ा में दिखाता है कि ये करो, उसके बाद ये करो। तब आप क्या करते हैं, उसका ऑर्डर को फॉलो करते जाते हैं, मतलब ये करो, इसके बाद ये करो। तब आप क्या करते हैं, उसको फॉलो करते करते क्या होता है, वो भाषा अपने आसानी से आ जाता है ना। तो इसलिए आप हो सके तो अपने मोबाइल में कन्नड़ा भाषा को ऑन कीजिए। ಡಿಯರ್ ಫ್ರೆಂಡ್ಸ್, ನಂದು 7 ಪಾಯಿಂಟ್ ಏನು ಅಂದ್ರೆ ಪದ ಸಂಪತ್ತನ್ನು ಸಂಗ್ರಹಿಸುವುದು, ಸಂಗ್ರಹಣೆ, ಮೇನ್ ಆಗಿ ಸಂಗ್ರಹಣೆ ಮಾಡೋದು. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಎಷ್ಟು ನೀವು ಪದಗಳನ್ನ ಸಂಪಾದಿಸ್ತಾ ಹೋಗ್ತಿರೋ, ಎಷ್ಟು ವೊಕ್ಯಾಬುಲರಿ ವರ್ಡ್ಸ್ ಮೀನಿಂಗ್ ನ ಸಂಪಾದಿಸ್ತಾ ಹೋಗ್ತಿರೋ, ಅಷ್ಟು ಬೇಗ ನೀವೇನ್ ಮಾಡ್ಬೋದು, ಅಷ್ಟೇ ಬೇಗ ನೀವು ಹಿಂದಿನ ಬೇಗ ಕಲಿಬಹುದು. ನಾನು ಹೇಳ್ತಿದ್ದೀನಿ, ಏನೇ ಸೆಂಟೆನ್ಸ್ ಮಾಡಿ, ಅದು ಹಿಂದಿಯಲ್ಲಿ ಆಗಿರ್ಬೋದು, ಇಂಗ್ಲಿಷಲ್ಲಿ ಆಗಿರ್ಬೋದು, ಯಾವ ಲ್ಯಾಂಗ್ವೇಜ್ ಅಲ್ಲೂ ಆಗಿರ್ಬೋದು, ಮೇನ್ ನಮಗೆ ಬೇಕಾಗಿರೋದು ವರ್ಡ್ಸ್ ಮೀನಿಂಗ್, ಪದಗಳ ಸಂಗ್ರಹಣೆ. ಸೊ ನಾ ಅದಕ್ಕೆ ಹೇಳಿದ್ದು, ಒಂದು ಬುಕ್ನ 2 ಭಾಗ ಮಾಡಿ ಪದಗಳ ಸಂಗ್ರಹಣೆ ಮಾಡ್ತಾ ಹೋಗಿ. संग्रहण मतलब आप मेन पदों का संग्रहण करो, मतलब वर्ड्स मीनिंग। आप कन्नड़ा आप सीखना चाहते हैं, मैंने आपको बता दिया कि आपको कन्नड़ा सेंटेंस फॉर्मेशन करना चाहते हैं। मलगिದ್ದಾನೆ, सो रहा है, जाग रहा है, भाग रहा है। अगर इस पदों को कन्नड़ा में क्या बोलते हैं आपको पता ही नहीं है, तो आप कन्नड़ा कैसे सीखेंगे, है ना। तो ये आपको बहुत इंपॉर्टेंट होगा, क्या, पदों का संग्रहण। आप चाहे कितना हो सके उतना पदों का संग्रहण कीजिए। अपना मैं डेली जो सिखा के देती हूँ, एक किताब को 2 भाग कीजिए, उसमें 1 भाग पदों का संग्रहण आपसे कितना होगा उतना करते जाइए। सो नेक्स्ट ನನ್ನ 8th ಪಾಯಿಂಟ್ ಏನು, ಗ್ರಾಮರ್. ಸೊ ನಿಮಗೆ ಪದಗಳ ಸಂಗ್ರಹಣೆ ಗೊತ್ತು, ಎಲ್ಲ ಗೊತ್ತು. ಮೇನ್ ಆಗಿ ನೀವೇನು ಕಲಿಬೇಕು, ಗ್ರಾಮರ್ ಕಲಿಬೇಕು. ಅಂದರೆ ಟೆನ್ಸ್, ಲಿಂಗ. ಈಗ ಫಾರ್ ಎಕ್ಸಾಂಪಲ್ ಹುಡುಗನಿಗೋಸ್ಕರ ಓ ಜಾ ರಹಾ ಹೈ ಅಂತ ಬಂತು ಅಂದರೆ ಹುಡುಗಿಗೆ ಏನು ಹೇಳಬೇಕು, ಓ ಜಾ ರಹಿ ಹೈ ಅಂತ ಹೇಳಬೇಕು. ಅಕಾರ ಇರೋದು ಇಕಾರ ಬರುತ್ತಲ್ವಾ. ಸೊ ಅದು ಹೇಗಾಗತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಗ್ರಾಮರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಹೇಗೆ ಏನು ಗ್ರಾಮರ್, ಯಾವುದೋ ಲಿಂಗ ಆಗಿರ್ಬೋದು, ಟೆನ್ಸ್ಗಳಾಗಿರ್ಬೋದು, ಕಾಕಿ ಕೆ ಪ್ರಯೋಗ ಆಗಿರ್ಬೋದು, ಅದನ್ನೆಲ್ಲ ಏನು ಮಾಡಿ ಟೋಟಲ್ ಆಗಿ ಗ್ರಾಮರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಸೆಂಟೆನ್ಸ್ ವೊಕ್ಯಾಬುಲರಿನ ಕಲಿತು ಗ್ರಾಮರ್ ಕಲ್ತ್ರಿ ಅಂದರೆ ನಿಮಗೆ ಹಿಂದಿ ತುಂಬ ಈಸಿಯಾಗಿ ನೀವು ಮಾತಾಡ್ಬೋದು. सो डियर फ्रेंड्स, आप क्या सीखनी है, ग्रामर सीखनी है। मतलब आप एक सेंटेंस फॉर्मेशन करना चाहते हैं तो आपको मेन क्या चाहिए कि काल मतलब आप अब वो सो रहा है क्या टेंस है, प्रेजेंट टेंस है, वर्तमान काल। उसको कन्नड़ में क्या बोलते हैं, ಅವನು मलगिದ್ದಾನೆ। तो वो सेंटेंस फॉर्मेशन आप करना चाहते हैं तो आपको मेन क्या चाहिए, ग्रामर चाहिए। ग्रामर सीखने से कन्नड़ा वर्ड्स मीनिंग अगर आपके पास है, ग्रामर आप सीख रहे तो आप आराम से कन्नड़ा बात कर सकते हैं। तो ये था मेरा पॉइंट, क्या, ग्रामर को अच्छे से सीखो। नेक्स्ट, वाक्य संयोजने। 9th ಪಾಯಿಂಟ್ ವಾಕ್ಯ ಸಂಯೋಜನೆ. ಅಂದ್ರೆ ಈಗ ನೀವು ಹಿಂದಿ ಸೆಂಟೆನ್ಸ್ ನ ಬರಿತಾ ಹೋಗ್ತಿದ್ದೀರಾ, ವೆರಿ ಗುಡ್. ಹಿಂದಿ ಗ್ರಾಮರ್ ಕಲ್ತ್ರಿ, ವೆರಿ ಗುಡ್. ಹಿಂದಿ ವೊಕ್ಯಾಬುಲರಿನ ಕಲ್ತಾ ಹೋಗ್ರಿ, ದಟ್ಸ್ ವೆರಿ ಗುಡ್. ಆಮೇಲೆ ನಿಮ್ದು ಅಂತ ಒಂದು ಓನ್ ಏನಾದರೂ ಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಿರಿ ಅಂದರೆ ನೀವೇ ಹೊಸ ಸೆಂಟೆನ್ಸ್ನ ಟ್ರೈ ಮಾಡಿ. ಅಂದರೆ ನಿಮ್ಮ ಕೈಲಿ ಏನಾಗುತ್ತೋ ಒಂದು, ಈಗ ಡೈಲಿ ಯೂಸಲ್ಲಿ, ಈಗ ನಾನು ಕ್ಲಾಸ್ ಮಾಡ್ತೀನಿ, ಡೈಲಿ ಯೂಸಲ್ಲಿ ಎಷ್ಟು ಸೆಂಟೆನ್ಸ್ಗಳು ಯೂಸ್ ಆಗುತ್ತೆ, ಅಷ್ಟು ಸೆಂಟೆನ್ಸ್ಗಳು ಮಾಡೋಕ್ಕಾಗುತ್ತಾ, ಇಲ್ಲ. ಎಷ್ಟು ಯಾವುದೋ ಇಂಪಾರ್ಟೆಂಟ್ ಅನಿಸುತ್ತೋ ಅಥವಾ ಯಾವುದೋ ನನಗೆ ಥಾಟಿಗೆ ಬರುತ್ತೋ, ನನ್ನ ನೆನಪಿಗೆ ಬರುತ್ತೋ, ಅದನ್ನು ನಾನು ಏನು ಮಾಡ್ತೀನಿ, ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ಬೇಕಾಗಿರೋ ಸೆಂಟೆನ್ಸ್ ಇರೋದಿಲ್ಲ ಅಲ್ವಾ.
ನಿಮಗೆ ಬೇಕಾಗಿರೋ ಸೆಂಟೆನ್ಸ್ ಇರೋದಿಲ್ಲ. ಅಂತಹ ಸೆಂಟೆನ್ಸ್ ನಿಮಗೆ ಗೊತ್ತಿದ್ರೆ ಆ ಸೆಂಟೆನ್ಸ್ನ ನೀವು ರಚನೆ ಮಾಡೋದನ್ನ ಕಲೀರಿ. ಗೊತ್ತಾಗ್ಲಿಲ್ಲ ಅಂದರೆ ಕೇಳಿ. ನನಗೆ ಅಂತಲ್ಲ, ನಿಮಗೆ ಯಾರಾದರೂ ಹಿಂದಿ ಜಾಸ್ತಿ ಗೊತ್ತಿರೋರು ಗೊತ್ತಿದ್ರೆ ಅಂಥವ್ರಿಗೆ ಏನು ಮಾಡಿ, ಕೇಳಿ. डियर फ्रेंड्स, आप मेन सीखनी है 9वें अभ्यास में वाक्य संयोजन. मतलब आपको करना सेंटेंस करना आता है, आपको ग्रामर करना आता है, आपको वर्ड्स मीनिंग पूरा पता है. तो आप सुबह से शाम तक क्या क्या काम करते रहते हैं, मैं दिन में क्या क्या बोलती हूँ. मतलब सुबह से शाम तक हमारा दिनचर्या कितना बड़ा होता है ना, बहुत बड़ा होता है. इसमें मैं दिन में एक 20 सेंटेंस करती हूँ. तो आपको जो पॉइंट था वो मिस हो गया उसमें. तो आप क्या कीजिए, अपने नए नए वाक्यों को संयोजन कीजिए. मतलब नया नया कैसा वाक्य बनाते हैं आप सीखिए. सीखने से सब कुछ आसान होता है. मतलब एक पॉइंट मैंने बताया ही नहीं, वो आपको दिमाग में है. तो आप क्या कीजिए, जो आपको चाहिए, मतलब नए नए वाक्यों का संयोजन आप कीजिए. जब आप नए नए वाक्यों का संयोजन करते हैं तो आपको करना बहुत जल्दी आता है. आप आराम से, बहुत आराम से करना बात कर सकते हैं. सो नेक्स्ट ನನ್ನ 10th ಪಾಯಿಂಟ್ ಏನು, 10ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಡೌಟ್ಸ್ ಕೇಳೋದು. ಡಿಯರ್ ಫ್ರೆಂಡ್ಸ್, ದಿನಾ ಕ್ಲಾಸ್ ನಡೆಯುತ್ತೆ, ನಿಮಗೆ ಅರ್ಥ ಆಗ್ತಿರೋದನ್ನ ನಾಚಿಕೆ ಪಡ್ದಲೆ, ನಾಚಿಕೆ ನೆಂತ ಬಂತು ನಿಮ್ಗೆ ಕಮೆಂಟ್ಸ್ ಮಾಡೋಕ್ಕೆ ಟೈಮ್ ಇರಲ್ಲ. ಬಟ್ ಏನೇ ಆಗಿರಲಿ, ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕೇಳಿ, ಬಗೆಹರಿಸ್ಕೊಳ್ಳಿ. ಡೌಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನೋ ನಿಮಗೆ ಸೆಂಟೆನ್ಸ್ ಗೊತ್ತಾಗ್ಲಿಲ್ಲ, ಅಥವಾ ನಾನೇ ತಪ್ಪು ಹೇಳ್ಬಿಟ್ಟೆ ಆ ಸಂದರ್ಭದಲ್ಲಿ, ಯಾಕಂದರೆ ಕ್ಯಾಮ್ರಾ ಇರುತ್ತೆ, ಭಯ ಆಗ್ತಿರುತ್ತೆ. ಆಗ ನಮಗೆ ಭಯ ಆಯಿತು, ಏನಾದರೂ ಒಂದು ಹೇಳೋದು ಏನೋ ಇನ್ನೊಂದು ಹೇಳಿಬಿಟ್ಟೆ. ಸೊ ಅದಾಗ ಆ ಸಮಯದಲ್ಲಿ ನಿಮಗೆ ಡೌಟ್ ಇತ್ತು, ಆ ಥರ ಡೌಟ್ ಇದ್ದರೆ ಪ್ಲೀಸ್ ಆ ಡೌಟ್ನ ಕೇಳಿ, ಬಗೆಹರಿಸ್ಕೊಳ್ಳಿ. ಏನಾಗುತ್ತೆ, ಬೇಗ ಬೇಗ ಭಾಷೆನ ಕಲಿತಾ ಹೋಗ್ಬೋದು. ನೀವು ಡೌಟ್ಸ್ನೇ ಕೇಳಲಿಲ್ಲ ಅಂದರೆ ಹಳೆ ಡೌಟ್ಸು ಹಾಗೇ ಉಳಿತಾ ಹೋಗುತ್ತೆ, ಹೊಸ ಡೌಟ್ಸು ಮತ್ತೆ ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಯಾವುದಕ್ಕೂ ಕ್ಲಾರಿಫಿಕೇಶನ್ ಸಿಗೋದೇ ಇಲ್ಲ. ಸೊ ಸಂದೇಹಗಳನ್ನ ಬಗೆಹರಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, आपका लास्ट पॉइंट है अपना संदेह को भगाना. मतलब अगर आप मैं रोज क्लास कर रही हूँ, आपको कुछ डाउट आता है, आपको एक समझ में नहीं आता है, तो आप उस जो समझ में नहीं आता है उसको मुझे पूछिए. चाहे मैं हो सकती हूँ या कोई आपसे कोई अच्छा बात करने वाला है, उसको ग्रामर पता है, सब कुछ पता है, तो उसको पूछिए. नहीं तो मुझे पूछिए, आप मुझे कमेंट्स करके बताइए कि आपका डाउट क्या है. जब आप डाउट पूछते ही नहीं है तो पुराना डाउट आपको पुराना ही रह जाएगा, नया डाउट बढ़ते चला जाता है. तो इसलिए आप क्या कीजिए, आपका जो भी डाउट है आप पूछिए, उस डाउट को आप क्लियर कर लीजिए. बाद में आप अपना अभ्यास को कंटिन्यू रखिए. मतलब आप शर्माइएगा नहीं, जो भी आपके मन में डाउट आता है उसको पूछिए और उस डाउट को आप क्लैरिफिकेशन कर लीजिए और अपना भाषा को जल्दी बात कीजिए. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಟೋಟಲ್ 10 ಪಾಯಿಂಟ್ನ ಹೇಳಿದ್ದೀನಿ. ಹೇಗೆ ನಾವು ಭಾಷೆನ ಕಲಿಬೇಕು ಅಂದರೆ ಹೇಗೆ ಯಾವ್ಯಾವ ಪಾಯಿಂಟ್ನ ಅನುಸರಿಸಬೇಕು ಅನ್ನೋದನ್ನ ನಾನು ಕೇಳಿದ್ದೀನಿ. ನಿಜ, ನಾನು ಹಿಂದಿ ಮಾಡ್ತಿದ್ದಾಗ ನೀವೆಲ್ಲರೂ ಕಲ್ತ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಎಜುಕೇಷನ್ನ ಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ನನಗೆ ಸಿಗುತ್ತೆ, ಖುಷಿನೂ ನನಗೆ ಸಿಗುತ್ತೆ. ಸೊ ಪ್ಲೀಸ್ ಬೇಗ ಕಲೀರಿ, ಬೇಗ ನನ್ನ ಜೊತೆ ಹಿಂದಿಯಲ್ಲಿ ಮಾತಾಡಿ. डियर फ्रेंड, आप लोग जितना जल्दी करना बात कर सकते हैं उतना जल्दी करिए. मुझे भी खुश होगा, कर्नाटक में रह के आप कन्नड़ सीख लीजिए, वो भी मेरे से. मुझे बहुत गर्व होगा इस बात का, क्योंकि मैं भी कन्नड़ हूँ, मतलब कर्नाटक में हूँ. तो कन्नड़ अगर आप कर्नाटक में है तो कन्नड़ सीखने से क्या तकलीफ. तो जल्दी आप कन्नड़ सीखिए, मुझे बहुत खुश होगा. ಸೊ ಫ್ರೆಂಡ್ಸ್, ಇವತ್ತು ನನ್ನ ಕ್ಲಾಸ್ ಇದ್ದಿದ್ದು 10 ಪಾಯಿಂಟ್ಸ್ ಹೇಗೆ ನೀವು ಭಾಷೆನ ಕಲಿಬಹುದು ಅನ್ನಂತ. ಸೊ ಈ 10 ಭಾಷೆನ ನಾನು ಕನ್ನಡದಲ್ಲೂ ಮಾಡಿದ್ದೀನಿ, ಹಿಂದಿಯಲ್ಲೂ ಮಾಡಿದ್ದೀನಿ. ಏಕೆ ಅಂದರೆ ನನ್ನ ಮೊದಲನೇ ಪಾಯಿಂಟ್ ಅಂದರೆ ಒಬ್ರು ಮಾತಾಡೋರ್ನ ಗಮನ ಇಟ್ಟು ನೋಡಬೇಕು. ಬರೀ ಕನ್ನಡದಲ್ಲೇ ಮಾತಾಡ್ಬಿಟ್ರೆ ಇದು ಹಿಂದಿ ಕ್ಲಾಸು ಅನ್ಸೋದೇ ಇಲ್ಲ.
ಸೊ ಇದು ಹಿಂದಿ ಗೊತ್ತಿರೋರು ಇಲ್ಲಿ ಎಷ್ಟು ಜನ ಇದ್ದೀರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಹಿಂದಿ ಮಾಡಿದ್ದು ನನ್ನ ಸ್ಟೂಡೆಂಟ್ಸ್ಗೋಸ್ಕರನೇ. ಯಾಕೆ ಅಂದರೆ ಗಮನ ಇಟ್ಟು ಕೇಳೋದಕ್ಕೆ, ಹೇಗೆ ಹಿಂದಿಯಲ್ಲಿ ಮಾತಾಡ್ತಾರೆ, ಹೇಗೆ ಹಿಂದಿಯಲ್ಲಿ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡ್ತಾರೆ ಅನ್ನೋದನ್ನ ಕಲೀಲಿ ಅನ್ನೋ ಕಾರಣಕ್ಕೆ ನಾನು ಅಂದರೆ ಹಿಂದಿಯಲ್ಲೇ ಮಾತಾಡಿದೆ. ಕನ್ನಡದಲ್ಲಿ ನಿಮಗೆ ಅರ್ಥ ಮಾಡಿಸಿ ಹಿಂದಿಯಲ್ಲೂ ಆ ಸೆಂಟೆನ್ಸ್ನ ಹೇಳ್ತಾ ಹೋದೆ, ಯಾಕಂದರೆ ಅದನ್ನು ಗಮನ ಇಟ್ಟು ಕೇಳಿ ಅಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಕ್ಲಾಸ್. ಸೊ ಮೇನಾಗಿ ಇದೇ ಥರ ನಿಮಗೆ ವಿಡಿಯೋಸ್ಗಳು ಬರ್ತಾ ಇರಬೇಕಾ? ಹಾಗಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮಿಂದನೇ ನಮ್ಮ ಚಾನಲ್. ಥ್ಯಾಂಕ್ ಯು ಸೋ ಮಚ್.